ಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಗೆಳೆಯರಾದ ಪ್ರೊಫೆಸರ್ SV ಸಂಗನೂರವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದ ಸನ್ಮಾನ್ಯ ಹಿಂದಿನ ಸಚಿವರಾದ SS ಪಾಟೀಲ್ರವರೇ, ನಮ್ಮೆಲ್ಲರಿಗೆ ಹಿರಿಯರು ಸಾಮಾಜಿಕವಾಗಿ ರಾಜಕೀಯವಾಗಿ ರಾಮಕೃಷ್ಣ ದೊಡ್ಡಮನಿಯವರೇ, ಡಾಕ್ಟರ್ ದಿನೇಶ್ ದೇಸಾಯಿ ಅವರೇ, ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು, ಲಿಂಗಾಯತ ಪ್ರಗತಿಶೀಲ ಸಂಘದ ಅಧ್ಯಕ್ಷರಾದ ಸನ್ಮಿತ್ರ ಬಾಲಚಂದ್ರ ಬರಮಗೌಡರವರೇ, ಆತ್ಮೀಯರಾದ SS ಪಟ್ಟಣಶೆಟ್ಟರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರದಲ್ಲೂ ಸಹಿತ ಬಹುದೊಡ್ಡ ಸೇವೆಯನ್ನು ಮಾಡಿರ್ತಕ್ಕಂಥ ಹಿರಿಯ ಸಹೋದರಿ ಶ್ರೀಮತಿ ಹೇಮಾ ಪಟ್ಟಣಶೆಟ್ಟಿಯವರೇ, ಆತ್ಮೀಯರು, ಶಾಸಕರಾಗಿ ಸೇವೆ ಮಾಡಿರ್ತಕ್ಕಂಥ ಸಹೋದರಿ ಶ್ರೀಮತಿ ಮಸೂತಿಯವರೇ, ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಹೋದರಿಯರೇ, ಬಂಧುಗಳೇ, ಗೆಳೆಯರೇ, ಮುದ್ದು ಮಕ್ಕಳು, ನನಗೆ ಇವತ್ತು ಪೂಜ್ಯರಾದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಮಾನ್ಯ ಶಶಿಧರ್ ತೋಡ್ಕರ್ ಅವರು ಸಂಪಾದಿಸಿರ್ತಕ್ಕಂಥ ಮಾಯದಂಥ ಬೆಳದಿಂಗಳ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಸಾಹಿತ್ಯ ಅವಲೋಕನ ಪುಸ್ತಿಕೆಯನ್ನು ಬಿಡುಗಡೆ ಮಾಡುವ ಸೌಭಾಗ್ಯ ಸಿಕ್ತು. ಆ ಒಂದು ಸಂತೋಷಕ್ಕಾಗಿ ಹಾಗೂ ಈ ಒಂದು ಅವಕಾಶಕ್ಕಾಗಿ ಪೂಜ್ಯರಾದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ವಂದಿಸಿ ಸಂಘಟಕರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಪೂಜ್ಯ ಶ್ರೀ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ 77ನೇ ಜಯಂತಿ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ನಾವು ನೀವು ನೋಡ್ತಿದ್ದಂಗೆ ಕಾರ್ಯಕ್ರಮಗಳ ಶೈಲಿಯೊಳಗೆ ಭಾಳ ಬದಲಾವಣೆ ಆಗಿದೆ. ಕಳೆದ 2 ದಶಕದಲ್ಲಿ ಪೂಜ್ಯ ತೋಂಟದಾರ್ಯ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳು ಇದ್ದಾಗ ಭಾಳಷ್ಟು ಬದಲಾವಣೆ ಆದವು. ಜಾತ್ರೆಯನ್ನು ಸಮ್ಮೇಳನದ ಹಾಗೆ ಮಾಡಿದರು. ಬರೇ ಮಿರ್ಚಿ, ಪುಗ್ಗೆ, ಬಲೂನು ಇವುಗಳಲ್ಲದೆ ಪುಸ್ತಕ ಖರೀದಿಗೆ ಹಚ್ಚಿದರು. ಕಾರ್ಯಾಗಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಮನೆಗೆ ಬೀಗರು ಬಂದರೆ ಹೆಂಗೆ ನಡ್ಕೋಬೇಕು, ಯಾಕೆ ಬೀಗರು ಬರಬೇಕು ಅನ್ನೋದನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ನಮಗೆ ಪೂರ್ಣ ಕಲ್ಪನೆ ಇದ್ದಿದ್ದಿಲ್ಲ ಅಂತಲ್ಲ, ಆದರೆ ಯಾವುದಕ್ಕೆ ಮಹತ್ವ ಕೊಡಬೇಕಿತ್ತೋ ಅದನ್ನು ಕೊಡ್ತಿರಲಿಲ್ಲ. ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳುವ ಒಂದು ಮಾತು ನನಗೆ ಇನ್ನೂ ನನ್ನ ನೆನಪಿನಂಗಳದೊಳಗೆ ಹಚ್ಚ ಜಾತ್ರೆ ಅನ್ನೋದು ಒಂದು ನೆಪ,
ಜಾತ್ರೆ ಅನ್ನೋದು ಒಂದು ನೆಪ. ಬೀಗರು ಬೀಜರು ಬೇಕಾದವ್ರನ್ನ ಕರೆಸೋದು, ಅವ್ರಿಗೆ ಜೊತೆಗೆ ಕಾಲ ಕಳೆಯೋದು, ಅವ್ರ ಜೊತೆಗೆ ಸಂತೋಷ ಹಂಚಿಕೆ ಮಾಡಿಕೊಳ್ಳೋದು, ಅವ್ರ ಜೊತೆಗೆ ಊಟ ಮಾಡೋದೇ ಅದರ ಮೂಲ ಉದ್ದೇಶ. ನಾವೆಲ್ಲ ಬಿಟ್ಬಿಟ್ಟಿದ್ವಿ ಅದನ್ನ. ಆ ಬೀಗರನ್ನ ಕರ್ಕೊಂಡು ಬಂದು ಸಂಜೆ ಮುಂದೆ ಜಾತ್ರೆಗೆ ಅಡ್ಡಾಡಿಸಿ ಗದಗಿನ ಮಿರ್ಚಿ ಬಗ್ಗೆ ಅವರು ಕೇಳ್ತಿದ್ರು, ನಾವು ಅದನ್ನೇ ಹೇಳ್ತಿದ್ವಿ. ಬದ್ನಿಕಾಯಿ ಬಜ್ಜಿ ಮಿರ್ಚಿ ತಿನ್ನಿಸಿ ಅಷ್ಟಕ್ಕೆ ಮುಗಿತನೋ ಅಂತ ಮಾತಾಡ್ಕೊತಿದ್ವಿ. ಆದರೆ ಅದಕ್ಕೆ ವಿಸ್ತೃತವಾಗಿರ್ತಕ್ಕಂಥ ತಮ್ಮ ಅಭಿಪ್ರಾಯವನ್ನು ಜನರ ಮನಸ್ಸಿನೊಳಗೆ ಛಾಪ್ ಮೂಡಿಸಿ ಕಡೆಗೆ ಜಾತ್ರೆಗೆ ಬಂದಾಗೆಲ್ಲ 4 ಸಾಲು ಓದಲಿ, 4 ಪುಟ ಓದಲಿ ಅಂಥೇಳಿ ಒಂದೊಂದು ಪುಸ್ತಕನೂ ಸಹಿತ ಅವ್ರ ಕೈಯೊಳಗೆ ಇಟ್ಟು ಕಳಿಸುವಂಥ ಒಂದು ಸುಸಂಸ್ಕೃತ ಮಾರ್ಪಾಡನ್ನು ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ. ಅದೇ ಸಂಪ್ರದಾಯವನ್ನು, ಅದೇ ಸಂಸ್ಕೃತಿಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಸಿ ಇವತ್ತು ನೋಡಿ 4 ಪ್ರಕಟಣೆಯನ್ನು ಬಿಡುಗಡೆ ಮಾಡಿಸಿದರು ಸಿದ್ದರಾಮ ಮಹಾಸ್ವಾಮಿಗಳು. ತೋಂಟದಾರ್ಯ ಸಂಸ್ಥಾನ ಮಠ ಸಾಹಿತ್ಯ ಪ್ರಕಟಣೆಗಳು, ತಾತ್ವಿಕ ಸ್ವರೂಪ, ಛಲವಾದಿ ಗೌರಮ್ಮನ ಕಥೆಗಳು, ಲಿಂಗಾಯತ ದರ್ಶನ, ಮಾಯದಂಥ ಬೆಳದಿಂಗಳದಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೃತಿ ಬಿಡುಗಡೆ ಮಾಡಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಘನತೆ, ಗೌರವ ಹಾಗೂ ಅದರ ಅರ್ಥಪೂರ್ಣತೆಯನ್ನು ಪೂಜ್ಯರು ಹೆಚ್ಚಿಸಿದರು. ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಸಾಹಿತಿಗಳು ಅವರ ಈ ಇಳಿ ವಯಸ್ಸಿನಲ್ಲಿ ಅವರ ದೇಹ ಸಂಪೂರ್ಣವಾಗಿ ಸಹಕರಿಸದೇ ಇದ್ದರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರಬೇಕು, ಕೆಲವು ಗಂಟೆಗಳ ಕಾಲ ನಾವು ಗದಗಿನವ್ರ ಜೊತೆಗೆ ಕಳಿಬೇಕು ಅಂಥೇಳಿ ಅವರು ಬಂದಿರೋದೇ ನಮ್ಮೆಲ್ಲರಿಗೆ ತೋರಿರ್ತಕ್ಕಂಥ ದೊಡ್ಡ ಗೌರವ ಹಾಗೆ ಅಂಥೇಳಿ ನಾನು ಭಾವಿಸ್ತೀನಿ. ಜೊತೆಗೆ ನಮ್ಮ ಮಠದ ಪರವಾಗಿ, ಗದಗಿನ ಪರವಾಗಿ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿದರು. ರಾಜ್ಯದಲ್ಲಿ, ಕನ್ನಡ ನಾಡಿನಲ್ಲಿ ಒಬ್ಬ ಅತ್ಯಂತ ಹಿರಿಯ ಹಾಗೂ ಅತ್ಯಂತ ಪರಿಣಾಮಕಾರಿ ಲೇಖಕ. ಅವರ ಸಂಕ್ರಮಣದ ಮೂಲಕ ಅವರು ಹೆಚ್ಚು ಜನರನ್ನು ಪರಿಚಯಿಸಿಕೊಂಡರು. ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ತಮ್ಮ ವಿಚಾರಗಳನ್ನು ಅವರಲ್ಲಿ ಬಿತ್ತಿದರು. ನಂತರದಲ್ಲಿ 100 ಪುಸ್ತಕವನ್ನು ಅವರು ವೈಯಕ್ತಿಕವಾಗಿ ಒಬ್ಬ ಬರಹಗಾರರು ಮಾತ್ರ ಅಲ್ಲ, ಒಂದು ಶಿಕ್ಷಣ ಸಂಸ್ಥೆನೇ ಇದ್ದಂಗೆ ಅವರು 10 ಹಲವು ಲೇಖಕರು ಒಟ್ಟಾಗಿ ಮಾಡುವ ಕೆಲಸವನ್ನು ಒಬ್ಬರ ಒಂದು ಶಕ್ತಿಯಾಗಿ ಮಾಡ್ತಿದ್ದರು. ನಿಜ, ಅವರಿಗೆ ಬಲವಾಗಿ ಶಕ್ತಿಯಾಗಿ ಶ್ರೀಮತಿ ಪಟ್ಟಣಶೆಟ್ಟರು ಸದಾಕಾಲ ನಿಂತಿದ್ದರು ಅನ್ನೋದನ್ನು ಸಹಿತ ನೆನಪಿಸ್ಕೊಳ್ತೀನಿ. ಅಂಥವರ ಪುಸ್ತಕ ಬಿಡುಗಡೆ ಮಾಡುವಂಥ ಸೌಭಾಗ್ಯ ನಂದಾಯಿತು. ಮಾನ್ಯ ಶಶಿಧರ್ ತೋಡ್ಕರ್ ಅವ್ರಿಗೆ ಏನೊಂದು ಈ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥವನ್ನು ತಾವು ಸಿದ್ಧಪಾಡಿ ಜನರ ಕೈಗೆ ಕೊಟ್ಟಿದ್ದೀರಿ, ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದೀರಿ. ನಿಮಗೂ ಸಹಿತ ನನ್ನ ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ದೊಡ್ಡದೊಂದು ಸಾಧನೆ ಆಯಿತು. ವಚನಗಳ ಪಾಠಶಾಲೆ. ಅದು ಬರೀ ಬೋರ್ಡ್ ಅಲ್ಲ, ಅದು ಇವತ್ತು ಬೋರ್ಡ್ ಇರ್ಬೋದು, ಸಮಾಜಕ್ಕೆ ಸದ್ವಿಚಾರವನ್ನು ಬಿತ್ತಕ್ಕಂಥ, ಏನು ಬಸವಣ್ಣವರ ನೈಜ ಅಭಿವ್ಯಕ್ತಿಗಳಿದ್ದವು, ಏನು ನಮ್ಮ ಶರಣರ ವಚನಗಳ ಸಾರ ಇತ್ತು, ಅವುಗಳನ್ನು ಕಲಿಸೋದಕ್ಕೆ, ಅವುಗಳನ್ನು ತಿಳಿಸೋದಕ್ಕೆ
ಅವುಗಳನ್ನು ಸಮರ್ಪಕವಾಗಿ ಜನ ಅರಿವು ಹಾಗೆ ಮಾಡೋದಕ್ಕೆ ಇವತ್ತು ವಚನ ಪಾಠಶಾಲೆಯನ್ನು ಪೂಜ್ಯ ಸ್ವಾಮೀಜಿಯವರು ತೆರಿತಾ ಇರ್ತಕ್ಕಂಥದ್ದು ಇದೊಂದು ಅತ್ಯಂತ ಮಹತ್ವದ ಘಟನೆ. ನಮ್ಮ ಗದಗಿಗೆ ಒಂದು ದೊಡ್ಡ ವಿಶ್ವವಿದ್ಯಾಲಯವೇ ಬಂತು ಅನ್ನೋ ಹಾಗೆ ಆ ಒಂದು ಪರಿಣಾಮ ಬೀರಬಲ್ಲದಂಥ ಈ ಶಿಕ್ಷಣ ಸಂಸ್ಥೆ ವಚನ ಪಾಠಶಾಲೆ ಭಾಳ ಎತ್ತರಕ್ಕೆ ಏರ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಅದನ್ನು ನಾವು ಹೇಳಿದರೆ ಅತಿಶಯೋಕ್ತಿನೂ ಆಗ್ತದೆ. ಯಾಕಂದರೆ ಆ ಬಸವಣ್ಣವರ ವಚನಗಳ ಬಗ್ಗೆ, ಶರಣರ ವಚನಗಳ ಬಗ್ಗೆ ಅಷ್ಟು ಗಟ್ಟಿಯಾದ ನಂಬಿಕೆಯನ್ನು ಹೊಂದಿ ಅವುಗಳ ಆಚರಣೆಗೆ, ಅವುಗಳನ್ನು ಜನರಿಗೆ ತಲುಪಿಸೋದಕ್ಕೆ, ಎಲ್ಲರಿಗೂ ಮುಟ್ಟಿಸೋದಕ್ಕೆ ಭಾಳ ದೊಡ್ಡ ಪ್ರಯತ್ನ ಈ ಮಠದಾಗಿದೆ ಅನ್ನೋದನ್ನು ನಾನು ಮಾಡ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದೊಳಗೆ ನಾವು ಈ ವಚನ ಪಾಠಶಾಲೆಯನ್ನು ಏನು ಉದ್ಘಾಟನೆ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಬಸವಣ್ಣವರ ವಚನ ಇರ್ಬೋದು, ಶರಣರ ವಚನಗಳು ಯಾವೇ ಇರಲಿ, ಅದು ಅಲ್ಲಂಪ್ರಭುವರ ವಚನ ಇರಲಿ, ಅದು ಅಕ್ಕಮಹಾದೇವಿ ವಚನ ಇರಲಿ, ಚೌಡಯ್ಯನ ವಚನ ಇರಲಿ, ಯಾರೋ ವಚನಗಳಿರಲಿ, ಆ ವಚನಗಳಿಗೆ ಸಾರ್ವತ್ರಿಕವಾಗಿರ್ತಕ್ಕಂಥ ಗೌರವ ಸಿಕ್ಕಿದೆ. ಸಾರ್ವತ್ರಿಕವಾಗಿ ಸರ್ವಾನುಮತದ ವಿಶ್ವಾಸ ಅವುಗಳಲ್ಲಿ ಜನರದಿದೆ. ಆದರೆ ನಾವು ನೀವೆಲ್ಲರೂ ನೋಡುವಾಗ ಈ ವಚನಗಳೆಲ್ಲ ಭಾಷಣದ ವಸ್ತುಗಳಾಗಿವೆ. ನಾನು ಸಂಕನೂರವ್ರ ಹತ್ರ ಮಾತಾಡ್ತಿದ್ದೆ. ಆಯ್ತು, ಈಗ ಆಯಿತು, ಬಸವಣ್ಣವ್ರ ವಚನ ನೀವು ಕೇಳಿದ್ರಿ ಅಂದರೆ ಏನು ಹೇಳಕ್ಕೆ ಚಲೋ ಬಿಡ್ರಿ, ನಿಮಗೆ ಮಾತಾಡೋವ್ರಿಗೆ ಭಾಳ ಚಲೋ, ಆ ವಚನ ಭಾಷಣ ಎಲ್ಲ ಭಾಳ ಚೆಂದ ಆಕೈತಿ. ಯಾಕಂದರೆ ಸಮಾಜದಲ್ಲಿ ಈ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅನ್ನುವಂಥದ್ದು ಸಂಪೂರ್ಣ ಅರಿವು ನಮಗೆ ನಾವು ಮೂಡಿಸ್ಕೊಂಡಿಲ್ಲ. ಬಸವಣ್ಣವ್ರ ಫೋಟೋ ಇಡ್ತೀವಿ, ಅದಕ್ಕೆ ವಿಭೂತಿ ಹಚ್ತೀವಿ, ಅದಕ್ಕೆ ಗಂಧ ಹಚ್ತೀವಿ, ಕುಂಕುಮ ಹಚ್ತೀವಿ, ಉದ್ದಿನ ಗೆಡ್ಡೆ ಬೆಳಗ್ತೀವಿ, ಎಲ್ಲ ಮಾಡ್ತೀವಿ. ಬೇಕಂದ್ರೆ ಅದನ್ನ ಹೆಗಲ ಮೇಲೆ ಇಟ್ಕೊಂಡು ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ ಮಾಡ್ತೀವಿ. ಅದ್ರ ಮೇಲೆ ಬೇರೆ 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 ರೀತಿಯಾಗಿ ಆ ಫೋಟೋನ, ಹೆಸರನ್ನು, ಆ ವಚನನ ಶೋಷಣೆ ಮಾಡೋದಕ್ಕೆ ನೋಡ್ತೀವಿ. ಆದರೆ ಆ ವಚನ ಬಸವಣ್ಣವ್ರು ಹೇಳಿದ್ದು, ನಿಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಳ್ರಿ, ಸಮಾಜದಲ್ಲಿ ಇದರಂತೆ ನಡಿಬೇಕು ಅನ್ನುವ ಆ ನಿರ್ದೇಶನಗಳೇನಿದ್ವಲ್ಲ, ಆ ನಿರ್ದೇಶನವನ್ನು ನೋಡ್ರಿ ಇವರು ಅದರಂಗ ನಡೀತಾರ ಅಂಥೇಳಿ ಹುಡುಕಕ್ಕೆ ಹೊಂಟಿವಿ ಅಂದರೆ ನಮ್ಮ ಕೈಯನ್ನು ಬೆರಳು ಸಹಿತ ಅಷ್ಟು ಸಾಕಾಗ್ಯದ. ಅವು ಇನ್ನೂ ಒಂದು ಎರಡು ಉಳಿತಾವು ಮಾತು. ಅಂದರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಈ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡವರು ಇದ್ದಾರೆ. ನಾವು ನೋಡ್ತೇವಲ್ಲ, ಇವನಾರವ 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 ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಯಾರನ್ನ ನಡ್ಕೋತೀನಿ ಹಿಂಗೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಯಾರನ್ನು ನಡ್ಕೋತೀವಿ? ಅದಕ್ಕನ ಈಗ ಸರ್ಕಾರಗಳು ವಚನಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಸಂದೇಶಗಳಿರಲಿ, ಯಾವನ್ನ ಸಮಾಜ ಸರ್ವಾನುಮತದಿಂದ ಒಪ್ತದ, ನಾ ಇಲ್ಲಿ ಕೇಳಿದೆ ಅಂತ ತಿಳ್ಕೊಂಡ್ರಿ ದೈವಕ್ಕೆ, ಇದು ಹಿಂಗೆ ಸರಿ ಹೋದಲ್ರಿ, ಯಾರೊಬ್ಬರು ಸರಿ ಅಲ್ಲ ಅಂತ ಅನ್ನೋರಿಲ್ಲ. ಎಲ್ಲರೂ ಸರಿ ಅಂತಾರೆ, ಎಲ್ಲರೂ ಕರೆಕ್ಟ್ ಅಂತಾರೆ, ಎಲ್ಲರೂ ನೀವು ನಡ್ಕೋಬೇಕ್ರಿ ಹಂಗೆ ಅಂತಾರೆ. ನಾವು ಅವ್ರ ಕಡೆ ಕೈ ಮಾಡಿ ತೋರಿಸ್ತೀವಿ. ಅಂದರೆ ಸಾರ್ವತ್ರಿಕವಾಗಿ ಒಪ್ಪಿಗೆ ಇರ್ತಕ್ಕಂಥ ಇದು, ನಾವು ಹೀಗಿರಬೇಕು, ಸಮಾಜ ಹಿಂಗೆ ಆಗಬೇಕು ಅನ್ನೋದು, ಇವು ಎಲ್ಲ ಒಂದು ಕಡೆ ಅಳವಡಿಕೆ ಆಗಬೇಕಲ್ಲ ಬದುಕಿನಲ್ಲಿ.
ಇವುಗಳನ್ನು ಅಳವಡಿಕೆ ಆಗೋದು ಈಗಂಗೆ ಬಿಟ್ಟಿವೆ ಅಂದ್ರೆ ಯಾವಾಗೂ ಆಗೋದಿಲ್ಲ. 850 ವರ್ಷಕ್ಕಿಂತ ಹೆಚ್ಚಾಗೋದಕ್ಕೆ ಬಂದು ಬಸವಣ್ಣವರು ತಮ್ಮ ಸಂದೇಶಗಳನ್ನು ನೀಡಿ 12ನೇ ಶತಮಾನ ಏನು ಹೇಳಿದ್ರು ಅವರು? ಸ್ತ್ರೀಗೆ ಸ್ವಾತಂತ್ರ್ಯ ಕೊಡಿ. ಯಾರಿಗೆ? ನಿಮ್ಮ ಅವ್ಗ, ನಿಮ್ಮ ಅಮ್ಮಗ, ನಿಮ್ಮ ಅಕ್ಕಗ, ನಿಮ್ಮ ತಂಗಿಗೆ, ನಿನ್ನ ಹೆಂಡತಿಗೆ, ನಿಮ್ಮ ಮಗಳಿಗೆ ಕೊಟ್ಟುವ ನಾವು. ಸ್ತ್ರೀಗೆ ಸಮಾನತೆಯನ್ನು ಕೊಡಿ. ಆರ್ಥಿಕ ಸಾಮಾಜಿಕ ಸಮಾನತೆ ಕೊಡಬೇಕು. ಯಾರು ಕೊಟ್ಟರು? ಸಂವಿಧಾನದ 73-74ನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ತರೋಕ್ಕಿಂತ ಮೊದಲು ಮಠದಾಗಷ್ಟು ಬಿಟ್ಟರೆ ಇನ್ನು ಯಾವ ಕಾರ್ಯಕ್ರಮದೊಳಗೂ ಹೆಣ್ಮಕ್ಳು ಒಂದು 10% ಸಹಿತ ಇರ್ತಿರ್ಲಿಲ್ಲ. ಇವತ್ತು ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ರಿ, ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೋಗ್ರಿ, ಅರ್ಧದಷ್ಟು ಹೆಣ್ಣುಮಕ್ಕಳು ಪಾಲುದಾರರಾಗಿರ್ತಾರೆ. ಆಡಳಿತ ಯಂತ್ರದೊಳಗೆ 150ರಷ್ಟು, ಅದು ಪಂಚಾಯತಿ ಇರಲಿ, ಮುನ್ಸಿಪಾಲಿಟಿ ಇರಲಿ, ಕಾರ್ಪೊರೇಷನ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಅರ್ಧದಷ್ಟು ಮಹಿಳೆಯರು ಇವತ್ತು ಆಡಳಿತದಲ್ಲಿ ಪಾಲುದಾರರಾಗ್ತಾರೆ. ಅಂದರೆ ನಾವು ಒಪ್ಕೋತೇವೆ, ಹೂ ಅಂತೇವೆ, ಬಟ್ ನಾಟ್ ಬೈ ಅಡ್ವೈಸ್ ಓನ್ಲಿ. ಬರೇ ಮಾರ್ಗದರ್ಶನ, ಸ್ವಾಮಿಗಳು ಹೇಳಿದರು ಅಂತ ಒಪ್ಕೊಂಡವ್ರು ಅಲ್ರಿ ಈ ಸಮಾಜ. ಅಲ್ಲ ಒಂದು ವೇಳೆ ಹಂಗಾಗಿತ್ತು ಅಂದರೆ, ಸ್ವಾಮಿಗಳು ಹೇಳಿದ್ದಕ್ಕೆ, ಒಳ್ಳೆ ಮಾತು ಹೇಳಿದ್ದಕ್ಕೆ ನಮ್ಮ ಭಾರತೀಯ ಸಮಾಜ ಒಪ್ಕೊಂಡಿತ್ತು ಅಂದರೆ, ನಿಮಗೆ ಹೇಳ್ತೀನಿ, ನಮ್ಮ ದೇಶದಷ್ಟು ಒಳ್ಳೆ ದೇಶ ಯಾವುದೂ ಇರೋದಿಲ್ಲ. ಎಷ್ಟು ಬೋಧನೆಗಳು, ಎಷ್ಟು ಕೀರ್ತನೆಗಳು, ಎಷ್ಟು ಪುರಾಣಗಳು, ಎಷ್ಟು ಆಶೀರ್ವಚನಗಳು, ಅವೆಲ್ಲ ಮತ್ತು ಪುಕ್ಕಟ್ಟನೆ. ಅಮೇರಿಕಾದಾಗ ಆಧ್ಯಾತ್ಮದ ಬಗ್ಗೆ ಎಲ್ಲರೂ ಒಂದು ಕಡೆ ಸಂದೇಶ ಕೊಡ್ತಕ್ಕಂಥದ್ದು, ಭಾಷಣ ಆಗ್ತಕ್ಕಂಥದ್ದು ನಡೀತು ಅಂದರೆ, ಅಲ್ಲಿ ಸಿದ್ಲಿಕ್ ಪಟ್ಟಿ ಶೆಟ್ಟಿ ಅಂತವರು ದೊಡ್ಡ ಸಾಹಿತಿಗಳು ಭಾಷಣ ಮಾಡ್ತಾರೆ, ಬಸವಣ್ಣವರು ವಚನದ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಯಾರು ಬರ್ತಾರ ಅವಂಗೆ $50 ಕೊಡು, $100 ಕೊಡು, ಅವೆಲ್ಲ ಟಿಕೆಟ ಹಚ್ಚಿಬಿಟ್ಟಿದ್ದಾರೆ. ಅವರಷ್ಟು ಬದುಕಿ ಕೊಡಬೇಕು. ನಮ್ಮಲ್ಲಿ ಹಂಗಲ್ಲ. ಪಾಟೀಲ್ ಶೆಟ್ಟರು ಬಂದು ಭಾಷಣ ಮಾಡ್ತಾರೆ, ಸಿದ್ದರಾಮ ಮಹಾಸ್ವಾಮಿಗಳು ಆಶೀರ್ವಚನ ಮಾಡ್ತಾರೆ, ನೀವು ಬರ್ರಿ ಬರ್ರಿ ಅಂದರೆ ಅಷ್ಟೇ ಬರೋಂಗಿಲ್ಲ. ನೀವು ಮತ್ತು ಪ್ರಸಾದ ವ್ಯವಸ್ಥೆ ಮಾಡಿದೆ ಅಂಥೇಳಿ ಬಾಲಚಂದ್ರ ಬರಮೂಡರು ಜೋರಾಗಿ ಅನೌನ್ಸ್ ಮಾಡ್ತಿರ್ಬೇಕು. ಆ ಪ್ರಸಾದ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಿದ್ರು ಸಹಿತ ನಾವು ಬದುಕಿನಲ್ಲಿ ಶರಣರ ವಚನಗಳನ್ನು ಕೇಳಿಲ್ಲ, ಉಪನಿಷತ್ತಿನ ಮಾರ್ಗದರ್ಶನವನ್ನು ಕೇಳಿಲ್ಲ, ಭಗವದ್ಗೀತೆಯ ಸಂದೇಶವನ್ನು ಕೇಳಿಲ್ಲ ಬಂಧುಗಳೇ. ಆದರೆ ಇವನ್ನೆಲ್ಲ ಕೇಳಬೇಕು ಅಂಥೇಳಿ ಸಮಾಜದ ದೈವದ ಅಭಿಪ್ರಾಯ ಇದೆ. ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಇವತ್ತಿಗೂ ಈವನ್ ಟು ದಿಸ್ ಡೇ ನಾವೆಲ್ಲ ಹೇಳ್ತೇವೆ, ಒಂದು ಕಡೆ ಸ್ತ್ರೀಗೆ ಸ್ವಾತಂತ್ರ್ಯ ಕೊಡಿಸಿದ್ದೇವೆ, ಸ್ತ್ರೀಗೆ ಸಮಾನತೆ ಕೊಟ್ಟಿದ್ದೇವೆ, ಸ್ತ್ರೀಗೆ ಅಧಿಕಾರಸ್ಥರನ್ನಾಗಿ ಮಾಡಿದ್ದೇವೆ, ಇವೆಲ್ಲ ಕರೆ. ಆದರೂ ಈ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ನಾವು ಸ್ತ್ರೀಗೆ ಕೆಲವು ದಿವಸಗಳನ್ನು ಪೂಜೆಯಿಂದ ಹೊರಗಿಡ್ತೀವಿ, ಕೆಲವು ದಿವಸ ಅಡಿಗೆ ಮನೆಯಿಂದ ಹೊರಗಿಡ್ತೀವಿ. ಇವತ್ತು ಬಹಳಷ್ಟು ಈ ವರ್ಗೀಕರಣ, ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಅವ್ರಿಗೆ ಸಿಗಬೇಕಾದ ಗೌರವ ಹಾಗೂ ಸ್ಥಾನಮಾನ ಸಿಕ್ಕಿಲ್ಲ. ಇವೆಲ್ಲವುಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಮುಂದುವರ್ಕೊಂಡು ಹೋಯಿತು ಅಂದರೆ, ಇನ್ನು 800 ವರ್ಷ ಆದರೂ ಸಹಿತ ಅವಾಗ 800 ವರ್ಷ ಬಿಟ್ಟು ಯಾರು ಮಾತಾಡ್ತಿರ್ತಾರೋ ಅವರು ಇದೇ ಮಾತ್ರ ಹೇಳ್ತಿರ್ಬೇಕಾಗತ್ತೆ. ನೀವೆಲ್ಲರೂ ನಿಮ್ಮ ಬದುಕಿನೊಳಗೆ ಅವನ್ನ ಅಳವಡಿಸ್ಕೊಡ್ರಿ, ಅವು ಒಳ್ಳೆಯವು.
ಈಗ ಎಷ್ಟು ಕೇಳಿವು ಅಷ್ಟೇ ಕೇಳ್ತಾರೆ, ಮತ್ತು ಇನ್ನೂ 800 ವರ್ಷ. ಯಾಕಂದ್ರೆ ಈಗ 850 ವರ್ಷ ಬಸವಣ್ಣವ್ರ ವಚನ ನಾವು ಬದುಕಿನಲ್ಲಿ ಏನು ಅಳವಡಿಸ್ಕೊಂಡಿವೆ ಅನ್ನೋದನ್ನು ಆತ್ಮಾವಲೋಕನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮಾನ್ಯ ಸಿದ್ಲಿಂಗ ಪಟ್ಟಣಶೆಟ್ಟಿಯವರಂಥ ಚಿಂತಕರಿದ್ದಾರೆ ವೇದಿಕೆ ಮೇಲೆ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಪ್ರೊಫೆಸರ್ ಸನದಿಯವರಂಥ ಅತ್ಯಂತ ಹಿರಿಯ ರಾಜಕೀಯ ಸಾಮಾಜಿಕ ಮುಂದಾಳುಗಳಿದ್ದಾರೆ. ನಾನು ಅವರಲ್ಲಿ ಸಾಲಿಯವರು ಅಂತ ಸ್ನೇಹಿತರಿದ್ದಾರೆ. ನಾನು ಇಷ್ಟೇ ನನ್ನ ಅನಿಸಿಕೆ, ಇವುಗಳಿಗೆ ಕಾನೂನಿನ ಬಲ ಬೇಕು, ವಚನಗಳಿಗೆ ಕಾನೂನಿನ ಬಲ ಬೇಕು. ವಚನಗಳನ್ನು ಬೇಲೂರು ಪ್ರೊಫೆಸರು ಇದೇನಿದು ಹೊಸದು ಹೇಳಕತ್ತಿದಾರಲ್ಲ, ಈ ವಚನಗಳೇನು ಯಾವುದನ್ನು ನಾವೆಲ್ಲರೂ ಒಪ್ತೇವೆ, ಅವುಗಳಿಗೆ ಕಾನೂನಿನ ಬಲ ಬೇಕು. ಇವತ್ತು ಮರ್ಯಾದಾ ಹತ್ಯೆ ಏನಾಗ್ತಾ ಇದೆ, ಅಂಥವುಗಳ ಬಗ್ಗೆ ಬಸವಣ್ಣವ್ರು ಏನು ಹೇಳಿದ್ರಪ್ಪ? ಬಸವಣ್ಣವರು ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿದ್ರಲ್ಲ, ಅದು ಎಲ್ಲರಿಗೂ ಮಂಜೂರಿ ಇದ್ದರೆ, ಎಲ್ಲರೂ ಒಪ್ಪುವಂಗಿದ್ರೆ. ಸರ್ಕಾರಗಳು ಕಾನೂನು ಅಂದರೆ ಬರೀ ಟ್ಯಾಕ್ಸ್ ಯಾಕೆ ಕೊಡಲಿಲ್ಲ, ಟ್ಯಾಕ್ಸ್ ಕೊಡಲಿಲ್ಲ ಅಂದ್ರೆ ಅವ್ನ ಮನೆ ಕೆಡೋರಿ, ಅವ್ನು ಹಿಡಿದೊಳಗೆ ಹಾಕ್ರಿ, ಇಷ್ಟಕ್ಕೆ ಕಾನೂನು ಮಾಡೋದು. ಈ ವಚನಗಳನ್ನು ಜಾರಿಗೊಳಿಸೋದಕ್ಕೆ, ಸದ್ವಿಚಾರವನ್ನು ಜಾರಿಗೊಳಿಸೋದಕ್ಕೆ, ಸಂದೇಶಗಳನ್ನು ಸರಿಯಾಗಿ ಸಮಾಜದಲ್ಲಿ ಅಳವಡಿಕೆ ಆಗುವಂಗೆ ಮಾಡೋದಕ್ಕೆ ನಾವು ಕಾನೂನುಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅತ್ಯಂತ ಅಗತ್ಯತೆ ಹಾಗೂ ಅನಿವಾರ್ಯತೆ ಇದೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ನನ್ನ ಇಲಾಖೆ ಕಾನೂನನ್ನು ಈಗಾಗಲೇ ಅದನ್ನು ಮಾಡಿ ಕ್ಯಾಬಿನೆಟ್ಗೆ ಈಗಾಗಲೇ ಕಳಿಸಲಾಗಿದೆ. ಇವ ನಮ್ಮವ ಕಾನೂನು ಈ ಮರ್ಯಾದಾ ಹತ್ಯೆ ಅಂತ ಪ್ರಕರಣಗಳನ್ನು ತಡೆಯೋದಕ್ಕೆ, ಹಿಂಸೆಯನ್ನು ತಡೆಯೋದಕ್ಕೆ, ಜಾತಿಯ ಹೆಸರಿನೊಳಗೆ ಹಿಂಸೆಯನ್ನು ಏನಿವತ್ತು ಹೆಚ್ಚು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋದಕ್ಕೆ ಇವ ನಮ್ಮವ ಕಾನೂನು ತರಬೇಕು ಅಂಥೇಳಿ ನಾವು ಕಾನೂನಿನ ಹೆಸರನ್ನು ಸಹಿತ ಇವ ನಮ್ಮವ ಕಾನೂನು ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಹಾಗೆ ಶರಣರ ವಚನಗಳಿಗೆ, ಉಪನಿಷತ್ತಿನ ಸಂದೇಶಗಳಿಗೆ, ಗೀತೆಯ ನಿರ್ದೇಶನಗಳಿಗೆ ಕಾನೂನಾತ್ಮಕ ಬಲ ನೀಡುವಂಥ ಅತ್ಯಂತ ಅನಿವಾರ್ಯತೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನಾಡಿನಲ್ಲಿ ಇದೆ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಆ ದಿಸೆಯೊಳಗೆ ನಮ್ಮ ಕಾನೂನು ಇಲಾಖೆ ತನ್ನ ಕೆಲಸವನ್ನು ಮುಂದುವರಿಸಿದೆ. ಬರುವ 4-5 ತಿಂಗಳದೊಳಗೆ ಕನಿಷ್ಠ ಒಂದು 4-5-6 ವಚನಗಳ ಬಗ್ಗೆ ಕಾನೂನು ಬಲ ಕೊಡೋದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕೋ ಆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಚಿಂತನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ತಮ್ಮ ಎದುರಿಗೆ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಪೂಜ್ಯರಾದ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಬಹುಶಃ ಸಿದ್ಧಲಿಂಗ ಮಹಾಸ್ವಾಮಿಗಳು ಇದ್ದಿದ್ರೆ ನನಗನ್ನಿಸ್ತದೆ ಖುಷಿಯಾಗುತ್ತಿದೆ. ಬಸವಣ್ಣವರ ವಚನಗಳಿಗೆ ಕಾನೂನು ಬಲ ಸರ್ಕಾರ ಕೊಡೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಶಾಸಕಾಂಗ ಈ ದಿಸೆಯೊಳಗೆ ಕೆಲಸ ಮಾಡಬೇಕು, ಮಾಡ್ತದೆ ಅನ್ನುವಂಥ ವಿಚಾರ ಅವರಿಗೆ ತಿಳಿದಿದ್ರೆ ನಿಜವಾಗಿಯೂ ಸಂತೋಷ ಪಡ್ತಿದ್ರು. ಹಾಗೆ ಅಂತೇಳಿ ನಾನು ಭಾವಿಸ್ಕೊತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನನಗೆ ಬರೋದಕ್ಕೆ ಒಂದು ಸದಾವಕಾಶ ಕೊಟ್ಟ ಪೂಜ್ಯರಿಗೆ ಹಾಗೂ ಸಂಘಟಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.